ಬಿಗ್ ಮನೆಯಿಂದ ಬರುತ್ತಲೇ ಲುಕ್ ಬದಲಿಸಿದ ಧ್ರುವಂತ್. ಬಿಗ್ ಬಾಸ್ ಮನೆಯಲ್ಲಿ ಉದ್ದ ಕೂದಲು ಬಿಟ್ಟಿದ್ದಂತಹ ಧ್ರುವಂತ್ ಈಗ ಆ ತಲೆ ಕೂದಲಿಗೆ ಕತ್ತರಿಯನ್ನ ಹಾಕಿಸಿದ್ದಾರೆ ನಟ ಧ್ರುವಂತ್. ಬಿಗ್ ಬಾಸ್ ಮನೆಯಿಂದ ಬರುತ್ತಲೇ ಲುಕ್ ಬದಲಿಸಿದ ಧ್ರುವಂತ್. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಉದ್ದ ಕೂದಲು ಬಿಟ್ಟಿದ್ದಂತಹ ಧ್ರುವಂತ್ ಈಗ ಆ ತಲೆ ಕೂದಲಿಗೆ ಕತ್ತರಿಯನ್ನ ಹಾಕಿಸಿದ ನಟ ಧ್ರುವಂತ್. ಫುಲ್ ಟ್ರಿಮ್ ಮಾಡಿಸಿಕೊಂಡು ಲುಕ್ ಬದಲಿಸಿದ ಧ್ರುವಂತ್. ನಯಾ ಲುಕ್ ನಲ್ಲಿ ಕಂಗೊಳಿಸಿದ ಡ್ಯಾಶಿಂಗ್ ಧ್ರುವಂತ್. ಮಿಡ್ ವೀಕ್ ನಲ್ಲಿ ಸಡನ್ ಎವಿಕ್ಷನ್ ಆಗಿದ್ದಂತಹ ಧ್ರುವಂತ್ ಇದೀಗ ತನ್ನ ಲುಕ್ ನ ಬದಲಿಸಿಕೊಂಡಿದ್ದಾರೆ. ಬಿಗ್ ಮನೆಯಿಂದ ಹೊರಗೆ ಬರುತ್ತಲೇ ತನ್ನ ಲುಕ್ ನ ಬದಲಿಸಿಕೊಂಡಿದ್ದಾರೆ ಧ್ರುವಂತ್. ಉದ್ದ ಕೂದಲನ್ನ ಏನ್ ಬಿಟ್ಟಿದ್ರು ಅದಕ್ಕೆ ಕತ್ತರಿಯನ್ನ ಹಾಕಿ ಇದೀಗ ಟ್ರಿಮ್ ಮಾಡಿಸಿಕೊಂಡಿರುವಂತದ್ದು. ಫುಲ್ ಟ್ರಿಮ್ ಮಾಡಿಸಿಕೊಂಡು ಲುಕ್ ನಲ್ಲಿ ಬದಲಿಸಿದಂತಹ ಧ್ರುವಂತ್. ನಯಾ ಲುಕ್ ನಲ್ಲಿ ಕಂಗೊಳಿಸಿದ ಡ್ಯಾಶಿಂಗ್ ಧ್ರುವಂತ್. ಮಿಡ್ ವೀಕ್ ನಲ್ಲಿ ಸಡನ್ ಆಗಿ ಎವಿಕ್ಷನ್ ಆಗ್ತಾರೆ ಧ್ರುವಂತ್. ಇನ್ನೇನು ಬಿಗ್ ಬಾಸ್ ಒಂದು ವಾರ ಬಾಕಿ ಇರುವಂತದ್ದು, ಅಂದ್ರೆ ಒಂದು ವಾರನೂ ಇಲ್ಲ. ಈ ಒಂದು ಟೈಮಲ್ಲಿ ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಎವಿಕ್ಷನ್ ಆಗ್ತಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುತ್ತಲೇ ತನ್ನ ಲುಕ್ ಅನ್ನ ಬದಲಿಸಿಕೊಂಡಿದ್ದಾರೆ. ಉದ್ದ ಕೂದಲನ್ನ ಏನ್ ಬಿಟ್ಕೊಂಡಿದ್ರೆ ಆ ಉದ್ದ ಕೂದಲನ್ನ ಕತ್ತರಿಸಿ ಇದೀಗ ಅದಕ್ಕೆ ಒಂದು ನ್ಯೂ ಲುಕ್ ನಲ್ಲಿ ನ್ಯೂ ಸ್ಟೈಲ್ ನಲ್ಲಿ ಈಗ ಹೊರಹೊಮ್ಮಿರುವಂತದ್ದು. ಅಲ್ಲೇನೆ ಧ್ರುವಂತ್ ಹೇಳ್ತಾ ಇದ್ರು, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನನಗೊಂದು ಮೇಕ್ ಓವರ್ ಬೇಕು, ಅಂದ್ರೆ ವಿಶ್ ಅನ್ನ ಏನು 3 ಆಸೆಗಳನ್ನ ಏನು ಬರೆದು ನೀವು ಬಿಗ್ ಬಾಸ್ಗೆ ಹೇಳಬೇಕು ಅನ್ನುವಂಥದ್ದನ್ನ ಏನು ಕೊಟ್ಟಿರ್ತಾರೋ ಒಂದು ಟಾಸ್ಕ್ ಅನ್ನ, ಅದರಲ್ಲಿ ಧ್ರುವಂತ್ ಹೇಳ್ತಾರೆ ನಾನು ಮೇಕ್ ಓವರ್ ಬೇಕು, ಅಂದ್ರೆ ನಾನು ಹೊಸ ಸ್ಟೈಲ್, ಹೊಸದಾಗಿ ನಾನು ಹೊಸ ಮನುಷ್ಯನಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕು ಅನ್ನುವಂಥ ಮಾತನ್ನ ಹೇಳಿರ್ತಾರೆ. ಅಂದ್ರೆ ಒಂದು ಮೇಕ್ ಓವರ್ ಮಾಡಿಸ್ಕೋಬೇಕು ನಾನು ಅಂತ. ಈಗ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಗಿಲ್ಲ ಅಂತಂದ್ರೆ ಹೊರಗಡೆ ನಾನು ಬಂದ್ ಮಾಡಿಸ್ಕೊಂಡಿರ್ತೀನಿ ಅನ್ನುವಂಥ ಒಂದು ತೋರಿಕೆ ಆಗಿರ್ಬೋದು, ಅಥವಾ ಈ ಥರ ಅವ್ರದ್ದೇ ಒಂದು ನಯಾ ಲುಕ್ಕನ್ನು, ಒಂದು ಹೊಸದಾಗಿ ಲುಕ್ಕನ್ನು ತೋರಿಸ್ಬೇಕು ಅನ್ನುವಂಥ ಒಂದು ಆಸೆ ಇಷ್ಟ ಆಗಿರ್ಬೋದು. ಹೀಗಾಗಿ ತಮ್ಮ ಲುಕ್ಕನ್ನು ಬದಲಿಸಿಕೊಂಡಿದ್ದಾರೆ ಧ್ರುವಂತ್. ಮುಂಚೆ ನಾವು ನೋಡಿದ್ವಿ ಯಾವ ಲುಕ್ಕಲ್ಲಿ ಇದ್ರು ಅಂತ. ಸೊ ಇದೀಗ ತಮ್ಮ ಸ್ಟೈಲನ್ನು ಬದಲಿಸಿಕೊಂಡಂಥ ಧ್ರುವಂತ್ ಈಗ ಹೊಸದಾಗಿ ಜೀವನ ಮಾಡಬೇಕು, ಅಂದರೆ ಹೊಸ ಬದುಕು ಕೊಟ್ಟಿದ್ದೀನಿ ನನಗೆ ಬಿಗ್ ಬಾಸ್. ನಾನು ಮುಂಚೆ ಇದ್ದಂಥ ನನ್ನ ಜೀವನದಲ್ಲಿ ಏನೆಲ್ಲ ಒಂದು ನೋವುಗಳಿತ್ತು, ಕಷ್ಟಗಳಿತ್ತು, ಅದು ಎಲ್ಲವೂ ಕೂಡ ಈಗ ಸರಿ ಹೋಗಿ ಒಂದು ಹೊಸ ಜೀವನವನ್ನು ನನಗೆ ಬಿಗ್ ಬಾಸ್ ಕೊಟ್ಟಿದೆ. ಹೀಗಾಗಿ ಆ ಬಿಗ್ ಬಾಸ್ ಕೊಟ್ಟಂಥ ಈ ಜೀವನದಲ್ಲಿ ನಾನು ಕೂಡ ಹೊಸದಾಗಿರಬೇಕು, ಒಂದು ಹೊಸ ಲುಕ್ಕಲ್ಲಿ ಇರಬೇಕು, ಒಂದು ಮೇಕ್ ಓವರ್ ಬೇಕು ಅನ್ನುವಂಥ ಆಸೆಯನ್ನು ಇಟ್ಟಿರ್ತಾರೆ. ಆದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಸಾಧ್ಯವಾಗಲ್ಲ, ಯಾಕಂದರೆ ಸಡನ್ ಆಗಿ ಮಿಡ್ ಎವಿಕ್ಷನ್ ಆಗ್ತಾರೆ. ಅದಾದ ಬಳಿಕ ಇದೀಗ ಹೊರಗಡೆ ಬಂದು ತಮ್ಮ ಲುಕ್ಕನ್ನು ಬದಲಾಯಿಸಿಕೊಂಡಿದ್ದಾರೆ. ಸೊ ನಾವು ನೋಡಿದ್ವಿ ಮುಂಚೆ ಎಲ್ಲ ಡ್ಯಾಶಿಂಗ್ ಧ್ರುವಂತ್ ಅಂತ ಏನು ತಮ್ಮ ಒಂದು ಹ್ಯಾಶ್ಟ್ಯಾಗನ್ನು ಇಟ್ಕೊಂಡು ಅಲ್ಲಿ ಫೇಮಸ್ ಆಗಿ ಒಂದು ರೀತಿಯಾಗಿ ತನ್ನ ಓನ್ ಆಗಿ ಒಂದು ಹ್ಯಾಶ್ಟ್ಯಾಗ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ತಂದೇ ಆದಂಥ ಒಂದು ನಿಲುವಿನಲ್ಲಿ ನಿಂತ್ಕೊಂಡು ತಂದೇ ಆದಂಥ ಕೆಲವೊಂದಿಷ್ಟು ಬಡೆದಾಟಗಳಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದಾದ ಮೇಲೆ ಇದೀಗ ಮಿಡ್ ಎವಿಕ್ಷನ್ ಆಗ್ತಾರೆ. ಅಂದರೆ ಸದ್ಯ ಒಂದು ಸೀಸನ್ ಚಪ್ಪಾಳೆ ಸಹಿತ ಧ್ರುವಂತ್ಗೆ ಸಿಗುತ್ತೆ. ಸೊ ಹೀಗಾಗಿ ಆ ಒಂದು ಸೀಸನ್ ಚಪ್ಪಾಳೆ ಕೂಡ ತೆಗೆದುಕೊಂಡಂಥ ಧ್ರುವಂತ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಿಡ್ ವೀಕಲ್ಲೇ ಬಂದುಬಿಡ್ತಾರೆ ಅಂತ. ಆದರೆ ಸಡನ್ ಆಗಿ ಮಿಡ್ ವೀಕಲ್ಲೇ ಎವಿಕ್ಷನ್ ಆಗ್ತಾರೆ. ಅದಾದ ಬಳಿಕ ಇದೀಗ ಏನು ಫ್ಯಾನ್ಸ್ ಕೂಡ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಭಾವುಕರಾಗಿ ಅವ್ರು ಹೇಳ್ಕೊಂಡಿರುವಂಥ ಕೆಲವೊಂದಿಷ್ಟು ವಿಷಯಗಳು ಆಗಿರ್ಬೋದು. ಯಾಕಂದರೆ ಬಿಗ್ ಬಾಸ್ ನನಗೆ ತುಂಬ ಒಂದು ಹೊಸ ಜೀವನವನ್ನು ರೂಪಿಸಿಕೊಟ್ಟಿದೆ. ಯಾಕಂದರೆ ನಾನು ಮುಂಚೆ ಇದ್ದಂಥದ್ದು ನನ್ನ ಲೈಫಲ್ಲಿ ಏನೆಲ್ಲ ಡ್ಯಾಮೇಜಸ್ ಇತ್ತೋ ಅದೆಲ್ಲವೂ ಈ ಬಿಗ್ ಬಾಸ್ ಮನೆಯಿಂದ ನನಗೆ ಬಿಗ್ ಬಾಸ್ ಕೊಟ್ಟಿರೋಂಥ ಈ ಒಂದು ಅವಕಾಶದಿಂದ ಅದೆಲ್ಲವೂ ಕೂಡ ನನಗೆ ಮಾಯವಾಗಿದೆ. ಈಗ ಹೊಸ ಮೇಕ್ ಓವರ್ನಲ್ಲಿ ಹೊಸ ಧ್ರುವಂತ್ ಆಗಿ ನಾನು ಹೊರಗಡೆ ಹೆಜ್ಜೆ ಇಡ್ತೀನಿ ಅನ್ನುವಂಥ ಮಾತನ್ನ ಆಡಿರ್ತಾರೆ. ಸೊ ಮೇಕ್ ಓವರ್ ಬೇಕು ಅಂತ ತಮ್ಮ ಆಸೆಯಲ್ಲೂ ಕೂಡ ಅದನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಸಾಧ್ಯವಾಗಲ್ಲ, ಮಿಡ್ ವೀಕ್ ಎವಿಕ್ಷನ್ ಆಗಿರೋದ್ರಿಂದ ಇದೀಗ ಹೊರಗಡೆ ಬಂದು ತಮ್ಮ ಲುಕ್ಕನ್ನು ಬದಲಾಯಿಸಿಕೊಂಡಿದ್ದಾರೆ.